ಓಕೆ, ಸೊ ಎಲ್ಲರಿಗೂ ಕೂಡ ವೆಲ್ಕಮ್. ನಮ್ಮ ಒಂದು ಮೋದಿ ವೇ 30 ಡೇಸ್ ಬಂಡಲ್ ಕಿಟ್ ನ ಓಪನ್ ಮಾಡಿ ಅದರಲ್ಲಿ ಏನೆಲ್ಲ ಇದೆ, ಹಾಗೇನೆ ಹೇಗೆ ಅದನ್ನ ಯೂಸ್ ಮಾಡಬಹುದು ಅಂತ ಹೇಳಿ ಸ್ಮಾಲ್ ಇನ್ಫಾರ್ಮೇಶನ್ ತಗೊಳ್ಳೋದಕ್ಕೆ ಎಲ್ಲರಿಗೂ ಕೂಡ ವೆಲ್ಕಮ್. ಸೊ ಇದು ಕಂಪ್ಲೀಟ್ ಆಗಿ ಎಲ್ಲ ಅಡ್ವೈಸರ್ಸ್ಗೂ ಕೂಡ ಯಾವಾಗ ಪರ್ಚೇಸ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಈ ರೀತಿ ಸೀಲ್ ಆಗಿ ಸಿಗುವಂತ ಒಂದು ಬಾಕ್ಸ್. ಸೊ ನೀವು ಯಾವ ರೀತಿ ಓಪನ್ ಮಾಡಬೇಕು ಅದೇ ರೀತಿನೇ ಮಾಡೋಣ. ಇದನ್ನ ನೀವು MSc ಆದ್ರೂ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಈವನ್ ಕೊರಿಯರ್ ಇಂದಾದ್ರೂ ತಗೊಳ್ಳಿ. ಆದ್ಮೇಲೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಗೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಇರೋದು ಒಂದು ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿರುವಂತ ಒಂದು ಬುಕ್ಲೆಟ್. ಇದ್ರ ಜೊತೆಗೆ ಇನ್ನೇನಿದೆ ಅಂತ ಆಮೇಲೆ ನೋಡೋಣ. ಸೊ ಇದು ಅದಾದ್ಮೇಲೆ ನಮ್ಮ ಸೇಫ್ ಶೀಟ್ ಪ್ರಾಡಕ್ಟ್ 1, 2 and 3. ಸೊ 3 ಶಿಫ್ಟ್ ನೀವೇ ಸೆಲೆಕ್ಟ್ ಮಾಡಿರುವಂತ ಒಂದು ನಿಮ್ಮ ಓನ್ ಚಾಯ್ಸ್ ಅಲ್ಲಿ, ಇಲ್ಲ ನಿಮ್ಮ ಓನ್ ಫ್ಲೇವರ್ಡ್ ಶಿಫ್ಟ್ 3 ಬಾಕ್ಸ್. ಅದಾದ್ಮೇಲೆ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್, ಹಾಗೇನೆ ಪ್ರಿಮಿಕ್ಸ್ ಪೌಡರ್. ಸೊ ಅದಾದ್ಮೇಲೆ ನಮ್ಮ ಒಂದು ಬಂಡಲ್ ಆಫರ್ ಅಲ್ಲಿ ಸಿಗುವಂತ ಒಂದು ಮಲ್ಟಿವಿಟಮಿನ್ ಅಂಡ್ ಮಲ್ಟಿ ಮಿನರಲ್ ಕ್ಯಾಪ್ಸೂಲ್. ಸೊ ಇದಿಷ್ಟು ನಮಗೆ ಸಿಗುವಂಥದ್ದು. ಸೊ ಅದಾದ್ಮೇಲೆ ಇದರಲ್ಲಿ ಏನಿದೆ, ಈ ಒಂದು ಕವರ್ ಅಲ್ಲಿ ನಿಮ್ಗೆ ಸಿಗುವಂಥದ್ದು ಶೇಪ್ ಶಿಫ್ಟ್ ನ ಕಂಪ್ಲೀಟ್ ಕ್ಯಾಟಲಾಗ್, ಅದಾದ್ಮೇಲೆ ಟ್ರ್ಯಾಕರ್ ಬುಕ್. ಸೊ ಇದಿಷ್ಟು ಕೂಡ ನಿಮಗೆ 30 ಡೇಸ್ ಬಂಡಲ್ ಪ್ಯಾಕ್ ಅಲ್ಲಿ ಸಿಗುವಂಥದ್ದು. ಸೊ ಹೇಗೆಲ್ಲ ಯೂಸ್ ಮಾಡಬೇಕು, ಸೊ ಎಲ್ಲರಿಗೂ ಕೂಡ ಇದೆ ಒಂದು ಕನ್ಫ್ಯೂಷನ್. ಸೊ ಫಸ್ಟ್ ಇದರಿಂದನೇ ಸ್ಟಾರ್ಟ್ ಮಾಡೋಣ. ಕ್ಯಾಟಲಾಗ್ ಇದರಲ್ಲಿ ನಿಮಗೆ ನೋಡೋ ಹಾಗಿದ್ರೆ, ಸೊ ಯಾರು ತಗೊಂಡಿದ್ದಾರೆ ಸೊ ಅವ್ರಿಗೆ ಇದು ಮಾತ್ರ ಸಿಗುವಂಥದ್ದು. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ವೇಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಬೇಕು, ಸೊ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಸೊ ವೆಯ್ಟ್ ಲಾಸ್ ಆಗಿರ್ಬೋದು, ಸೊ ಕಂಪ್ಲೀಟ್ ಕ್ಯಾಟಲಾಗ್ ಅಲ್ಲಿ ಸಿಗುವಂತ ಎಲ್ಲಾ ಇನ್ಫಾರ್ಮೇಶನ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಬೇಸಿಕಲಿ ಪ್ರಾಡಕ್ಟ್ ಇನ್ಫಾರ್ಮೇಶನ್, ಸೊ ಎಲ್ಲಾನು ಕೂಡ ನಿಮಗೆ ಕ್ಲೀನ್ ಆಗಿ ನೋಡ್ಕೋಬಹುದು. ಸೊ ಹಾಗೇನೆ ಸಕ್ಸಸ್ ಸ್ಟೋರೀಸ್, ಯಾರೆಲ್ಲ ಆಲ್ರೆಡಿ ವೆಯ್ಟ್ ಲಾಸ್ ಆಗಿದ್ದಾರೆ ಅವರ ಒಂದು ಸಕ್ಸಸ್ ಸ್ಟೋರೀಸ್ ಎಲ್ಲಾನು ಕೂಡ ನಾವು PPT ಏನೆಲ್ಲ ಕವರ್ ಮಾಡಿದ್ವಿ ಎಲ್ಲಾನು ಕೂಡ ಇದರಲ್ಲೇ ಇದೆ. ಸೊ ಹಾಗೇನೆ ವೆಯ್ಟ್ ಲಾಸ್ ಆಗೋದಕ್ಕೆ, ಇಲ್ಲ ಅಂತ ಹೇಳಿದ್ರೆ ಫಿಟ್ ಆಗಿರೋದಕ್ಕೆ ಏನೆಲ್ಲ ಮಾಡಬೇಕು ಅದ್ರದ್ದು ಕೂಡ ಇನ್ಫಾರ್ಮೇಶನ್ ಇದರಲ್ಲೇ ಇದೆ. ಸೊ ಫಸ್ಟ್ ಅದು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಯಾರಿಗಾದ್ರೂ ಇನ್ನೂ ಇನ್ ಡೆಪ್ತ್ ಇನ್ಫಾರ್ಮೇಶನ್ ತಿಳ್ಕೊಬೇಕು, ಏನೆಲ್ಲ ಮಾಡಬೇಕು ಅಂತ ತಿಳ್ಕೊಳ್ಳೋ ಆಗಿದ್ರೆ ಅದು ಇವಾಗ ನಿಮಗೆ ಸಿಗೋದು. ಸೊ ಅದರಲ್ಲಿ ಈ ಒಂದು ಕ್ಯಾಟಲಾಗ್ ಅಲ್ಲಿ ಪ್ರಾಡಕ್ಟ್ ಇಂದ ಶೇಪ್ ಶಿಫ್ಟ್ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಅದಾದ್ಮೇಲೆ ಟ್ರ್ಯಾಕರ್, ಸೊ ಇದು ತುಂಬಾ ಕಂಪಲ್ಸರಿ, ಎಲ್ಲರೂ ಕೂಡ ಫಸ್ಟ್ ಫಿಲ್ಅಪ್ ಮಾಡ್ಬೇಕಾಗಿರೋದು. ಸೊ ಇದು 4 ವೀಕ್ಸ್ಗೆ ಇಲ್ಲಾಂದ್ರೆ 5 ವೀಕ್ಸ್ಗೆ ಸಿಗುವಂಥದ್ದು. ಸೊ ಇದರಲ್ಲೇ ನಿಮಗೆ ಮೆನ್ಷನ್ ಆಗಿದೆ week 1, week 2, week 3 and week 4, week 5. ಸೊ 4 ಇಲ್ಲ 5 ವಾರಕ್ಕೆ ನಾವು ಯಾವ ರೀತಿ ಟ್ರ್ಯಾಕ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಲ್ಲಾನು ಕೂಡ ಇನ್ಫಾರ್ಮೇಶನ್ ವೀಕ್ಲಿ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ ಇದರಲ್ಲಿ ಸಿಗೋದು. ಸೊ ಫಸ್ಟ್ ವೀಕಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನ್ ಸ್ಟಾರ್ಟ್ ಮಾಡಬೇಕು, ಸೊ ಫಸ್ಟ್ ಫೋಟೋಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಡೇಟ್ ಹಾಕಿ, ಡೇಟ್ಗೆ ಇಲ್ಲೇ ಆಪ್ಷನ್ ಇದೆ, ಡೇಟ್ ಬರೀರಿ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಡೇಟ್ ಫಿಲ್ಅಪ್ ಮಾಡೋಣ. ಡೇಟ್ ಫಿಲ್ಅಪ್ ಮಾಡಿ ಆಮೇಲೆ ನಾವು 3 ಫೋಟೋ ತಗೋಬೇಕು, ಒಂದು ಫ್ರಂಟ್, ಒಂದು ಸೈಡ್ ಅಂಡ್ ಬ್ಯಾಕ್, 3 ಫೋಟೋ. ಸೊ ಈ ಒಂದು ಸ್ಪೇಸ್ ಅಲ್ಲಿ ಫೋಟೋ ಫಿಲ್ಅಪ್ ಮಾಡಬೇಕು. ಸೊ ಫೋಟೋ ತಗೊಂಡು ಆಮೇಲೆ ಇದರಲ್ಲಿ ಅವರ ಒಂದು ಪ್ರೆಸೆಂಟ್ ವೆಯ್ಟ್ ಏನಿದೆ, ಹೈಟ್, ಸೆಂಟಿಮೀಟರ್, ವೆಯ್ಟ್, ಹಿಪ್ ಸೈಜ್, ವೇಸ್ಟ್ ಸೈಜ್ ಎಲ್ಲಾನು ಕೂಡ ಇಲ್ಲಿ ಫಿಲ್ಅಪ್ ಮಾಡಬೇಕು. ಸೊ ಇದು ಫಿಲ್ಅಪ್ ಮಾಡಿದ್ಮೇಲೆ ಆಮೇಲೆ ಡೈಲಿ ಅವರು ಏನ್ ಶೇಕ್ಸ್ ತಗೋತಾ ಇದ್ದಾರೆ, ಸೊ ಅದ್ರದ್ದು ಕೂಡ ಯಾವ ರೀತಿ ಫೀಲ್ ಆಗ್ತಾ ಇದೆ, ಹೇಗಿದೆ, ಅವ್ರಿಗೇನು ಡಿಸ್ಕಂಫರ್ಟ್ ಇದೆಯಾ, ಇಲ್ಲಾಂದ್ರೆ ಖುಷಿಯಾಗಿದ್ದಾರಾ, ಎಲ್ಲಾನು ಕೂಡ ಡೈಲಿ ಅವರು ಅಪ್ಡೇಟ್ ಮಾಡ್ತಾ ಬರ್ಬೋದು. ಓಕೆ, ನಾಟ್ ಓಕೆ, ಎನಿ ಚೇಂಜಸ್ ಏನಾದ್ರೂ ಸರಿ ಇಲ್ಲೇ ಅಪ್ಡೇಟ್ ಮಾಡ್ತಾ ಬರ್ಬೋದು. ಓಕೆ, ಅದಾದ್ಮೇಲೆ ಅವ್ರಿಗೂ ಎಮೋಜಿಸ್ ಕೂಡ ಇದೆ, ಅವರ ರೇಟಿಂಗ್ ಕೂಡ ಕೊಡ್ಬೋದು. ಡೈಲಿ ಯಾವ ರೀತಿ ಅವರ ಒಂದು ಹೆಲ್ತ್ ಅವ್ರು ಫೀಲ್ ಮಾಡ್ತಾ ಇದಾರೆ ಎಲ್ಲಾನು ಕೂಡ ಇಲ್ಲಿ ಫೀಲ್ ಮಾಡ್ಬೋದು. ಸೊ ಅಕಸ್ಮಾತ್ ಏನಾದ್ರು ಹೊಸದಾಗಿ ಏನಾದ್ರು ಈ ಪ್ರಾಡಕ್ಟ್ ಬಗ್ಗೆ ಏನಾದ್ರು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನು ಕೂಡ ಸಪರೇಟ್ ಆಗಿ ವೀಕ್ಲಿ
ಇಲ್ಲಾಂದ್ರೆ ಡೈಲಿ ಅಪ್ಡೇಟ್ ಮಾಡ್ತಾ ಬರ್ಬೋದು. ಇದು ವೀಕ್ 1, ಅದಾದ್ಮೇಲೆ ವೀಕ್ 2, ವೀಕ್ 3, ವೀಕ್ 4, ವೀಕ್ 5 ಎಲ್ಲಾನು ಕೂಡ ಹಾಗೆ ರಿಪೀಟ್ ಆಗುತ್ತೆ. ಸೊ ಅಗೈನ್ ಫೋಟೋಸ್ ಫ್ರಂಟ್, ಬ್ಯಾಕ್ ಅಂಡ್ ಸೈಡ್ 3 ಏನ್ ಚೇಂಜಸ್ ಆಗಿದೆ ವೀಕ್ಲಿ, ಸೊ ಅದನ್ನು ಕೂಡ ಮತ್ತೆ ಅಪ್ಡೇಟ್ ಮಾಡಿ, ಮತ್ತೆ ಸೇಮ್ ವೆಯ್ಟು, ಹಿಪ್ ರೇಷಿಯೋ ಅಂಡ್ ಎಲ್ಲಾನು ಕೂಡ ಮತ್ತೆ ಅಪ್ಡೇಟ್ ಮಾಡ್ಕೊಂಡು ಇದರಲ್ಲಿ ಟ್ರ್ಯಾಕ್ ಮಾಡ್ಕೋಬಹುದು. ಸೊ ಇದು ಟ್ರ್ಯಾಕರ್. ಸೊ ಫಸ್ಟ್ ಸ್ಟಾರ್ಟ್ ಮಾಡಿರೋ ದಿನದಿಂದ ಅವರ ಒಂದು ಟ್ರ್ಯಾಕಿಂಗ್ ಇಲ್ಲಾಂದ್ರೆ ಅಪ್ಡೇಟ್ ನ ಕೊಡ್ತಾ ಬರೋದೆ ಈ ಒಂದು ಟ್ರ್ಯಾಕರ್ ಬುಕ್ ಫಾರ್ 1 ಮಂತ್. ಸೊ ಅದಾದ್ಮೇಲೆ ನಾವು ಯಾವ್ದಿಂದ ಸ್ಟಾರ್ಟ್ ಮಾಡೋದು? ಮಲ್ಟಿವಿಟಮಿನ್, ಮಲ್ಟಿ ಮಿನರಲ್. ಡೆಫಿನೆಟ್ಲಿ ಡೈಲಿ ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್, ಆಫ್ಟರ್ ಫುಡ್ ಇಲ್ಲಾಂದ್ರೆ ಡ್ಯೂರಿಂಗ್ ದಿ ಫುಡ್ 1 ಕ್ಯಾಪ್ಸೂಲ್ ಮಲ್ಟಿವಿಟಮಿನ್, ಮಲ್ಟಿ ಮಿನರಲ್ ತಗೊಂಡ್ರೆ ಸಾಕು. ಇದಾಯ್ತು. ಅದಾದ್ಮೇಲೆ ಫಸ್ಟ್ ಅವರು ಸ್ಟಾರ್ಟ್ ಮಾಡ್ಬೇಕಾಗಿರೋದು ನಮ್ಮ ಕ್ಯಾಪ್ಸೂಲ್. ಸೊ ಫ್ಯಾಟ್ ಬರ್ನರ್ ಕ್ಯಾಪ್ಸೂಲ್, ಇದರಲ್ಲಿ 30 ಕ್ಯಾಪ್ಸೂಲ್ ಇದೆ. 30 ಡೇಸ್ಗೆ ಎಕ್ಸಾಕ್ಟ್ ಆಗಿ ಇದು ಕ್ಲೋಸ್ ಆಗುತ್ತೆ. ಸೊ ಇದು ಡೈಲಿ 1 ಮಾತ್ರ, ಅದು ಕೂಡ 20 to 30 ಮಿನಿಟ್ಸ್ ಬಿಫೋರ್ ಬ್ರೇಕ್ಫಾಸ್ಟ್. ಸೊ ಮಾರ್ನಿಂಗ್ ಮಾತ್ರ ತಗೊಂಡ್ರೆ ಬೆಟರ್. ಅಕಸ್ಮಾತ್ ಮರ್ತೋಯ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಧ್ಯಾಹ್ನ ಆದ್ರೂ ತಗೊಳ್ಳಿ ಅಷ್ಟೇ. 20 ರಿಂದ 30 ನಿಮಿಷ ಬಿಫೋರ್ ಬ್ರೇಕ್ಫಾಸ್ಟ್ ಸಾಕು. ಓಕೆ. ಸೊ ಇದು ಅಕಸ್ಮಾತ್ ಯಾರಾದ್ರೂ 8:30ಗೆ ಏನಾದ್ರು ಬ್ರೇಕ್ಫಾಸ್ಟ್ ಮಾಡುವಂತ ಹ್ಯಾಬಿಟ್ ಇತ್ತು ಅಂತ ಹೇಳಿದ್ರೆ 8 o'clock ತಗೊಳ್ಳಿ. 8 o'clock ಹಿಂಗೆ ತಗೊಂಡು 8:30ಗೆ ಬ್ರೇಕ್ಫಾಸ್ಟ್ ಇಲ್ಲ ಅಂತ ಹೇಳಿದ್ರೆ ರಿಪ್ಲೇಸ್ಮೆಂಟ್ ಶೇಕ್ ಏನಿದೆ ಅದನ್ನ ತಗೊಳ್ಳೋದು. ಸೊ ಇದು ಫಸ್ಟ್ ಇಂದ ಸ್ಟಾರ್ಟ್ ಮಾಡೋದು. ಅದಾದ್ಮೇಲೆ ನಮ್ಮ ಒಂದು ಶೇಪ್ ಶಿಫ್ಟ್ ಏನಿದೆ ಇದನ್ನ ಅವರು ತಗೊಳ್ಳೋದು 20 to 30 ಮಿನಿಟ್ಸ್ ಆಫ್ಟರ್ ಕ್ಯಾಪ್ಸೂಲ್. ಸೊ ಕ್ಯಾಪ್ಸೂಲ್ ತಗೊಂಡಾಗ ಕಂಪ್ಲೀಟ್ ಆಗಿ 1 ಗ್ಲಾಸ್ ನೀರು, ಅಟ್ಲೀಸ್ಟ್ ಒಂದು 300 ml ತನಕ ನೀರ್ ಕುಡಿಯಕ್ಕೆ ಹೇಳಿ ಕ್ಯಾಪ್ಸೂಲ್ ಜೊತೆಗೆ. ಅದಾದ್ಮೇಲೆ ಈ ಒಂದು ಶೇಪ್ ಶಿಫ್ಟ್ ಏನ್ ತಗೊಂಡಿದಾರ ಅದನ್ನ ಪ್ರಿಫರಬಲಿ ಕೋಲ್ಡ್ ಮಿಲ್ಕ್, ಎಸ್ಪೆಷಲಿ ಲೋ ಫ್ಯಾಟ್ ಇಲ್ಲ ಅಂದ್ರೆ 0 ಫ್ಯಾಟ್ ಮಿಲ್ಕ್ ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ ತಗೊಂಡ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನೀವು ನಂದಿನಿ ಪ್ಯಾಕೆಟ್ ಹಾಲು ತಗೊಳ್ಳೋ ಆಗಿದ್ರೆ ಪ್ರಿಫರಬಲಿ ಗ್ರೀನ್ ಪ್ಯಾಕೆಟ್ ಮಿಲ್ಕು, ಇಲ್ಲ ಅಂತ ಹೇಳಿದ್ರೆ ಲ್ಯಾವೆಂಡರ್ ಕಲರ್ ಪ್ಯಾಕೆಟ್ ಅಲ್ಲಿ ಸಿಗುವಂತ ಒಂದು ಹಾಲನ್ನ ತಗೊಂಡ್ರೆ ಸಾಕು. ಸೊ ಹಾಲು ಯಾತಕ್ಕೆ? ಯಾಕೆಂದ್ರೆ ಹಾಲಲ್ಲೂ ಕೂಡ ಅಟ್ಲೀಸ್ಟ್ ಒಂದು 200 to 250 ml ಇಲ್ಲ 300 ml ತನಕ ನಾವೇನ್ ಹೇಳ್ತೀವಿ, 300 ml ತನಕ ಇಲ್ಲ 200 ml ತನಕ ನಾವೇನಾದ್ರೂ ಹಾಲನ್ನ ಯೂಸ್ ಮಾಡಿದಾಗ ಹಾಲಲ್ಲೂ ಕೂಡ ನಮಗೆ 8 ರಿಂದ 10 ಗ್ರಾಮು ಪ್ರೋಟೀನು ಆಡ್ ಆಗತ್ತೆ. ಅದಕ್ಕೆ ಅಂತ ನಾವು ಹಾಲಲ್ಲಿ ಹೇಳ್ತಿದೀವಿ. ಸೊ ಈ ಒಂದು ಶೇಪ್ ಶಿಫ್ಟ್ ಪ್ರಾಡಕ್ಟ್ ಜೊತೆಗೆ ಹಾಲು ಕೂಡ ಜೊತೆಗೆ ತಗೊಳ್ಳೋದ್ರಿಂದ 20 ಗ್ರಾಮ್ ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ ಡೈಲಿ ರಿಕ್ವೈರ್ಮೆಂಟ್ ಅಪ್ರಾಕ್ಸಿಮೇಟ್ಲಿ 60 ಗ್ರಾಮ್ ಪ್ರೋಟೀನ್ ಪರ್ ಪರ್ಸನ್ ಬೇಕು ಅನ್ನೋಗಿದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ 20 ಗ್ರಾಮ್ ಮುಗಿಯುತ್ತೆ. ಸೊ ನೈಟು ಕೂಡ ತಗೊಳ್ಳೋ ಆಗಿದ್ರೆ ದೆನ್ ಇನ್ನೊಂದು 20 ಗ್ರಾಮ್. ಸೊ 40 ಗ್ರಾಮ್ ಅಷ್ಟು ಪ್ರೋಟೀನ್ ಹಾಲಲ್ಲಿ ತಗೊಂಡಾಗ, ಇದು ಹಾಲು ಎರಡು ಮಿಕ್ಸ್ ಮಾಡಿ ತಗೊಂಡಾಗ ನಮ್ಮ ಒಂದು 40 ಗ್ರಾಮ್ ಆಫ್ ಪ್ರೋಟೀನ್ ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಅಂತೇಳಿ ನಾವು ಹಾಲನ್ನ ರೆಕಮೆಂಡ್ ಮಾಡ್ತಾ ಇದೀವಿ. ಹಾಲನ್ನ ತಗೊಳ್ಳೋದಿಕ್ಕೆ ಯಾರಿಗಾದ್ರೂ ಇಷ್ಟ ಇಲ್ಲ, ಇಲ್ಲಾಂದ್ರೆ ಲ್ಯಾಕ್ಟೋಸ್ ಇಂಟಾಲರೆಂಟ್ ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ, ಹಾಲು ಕುಡಿಯೋಗಿದ್ರೆ ಅಲರ್ಜಿ ಯಾರಿಗಾದ್ರೂ ಆಗುತ್ತೆ ಅನ್ನೋಗಿದ್ರೆ ಅವಾಗ ಅವರು ನೀರಲ್ಲೂ ಕೂಡ ತಗೋಬಹುದು. ಸೊ ಹಾಲು ಕೋಲ್ಡೇ ಇರ್ಬೇಕಾ? ನೋ, ಈವನ್ ಹಾಟ್ ಮಿಲ್ಕ್ ಕೂಡ ನಡೆಯುತ್ತೆ, ಹಾಟ್ ವಾಟರ್ ಕೂಡ ನಡೆಯುತ್ತೆ, ಇಲ್ಲಾಂದ್ರೆ ನಾರ್ಮಲ್ ವಾಟರ್ ಕೂಡ ನಡೆಯುತ್ತೆ. ನಿಮ್ ಕಂಫರ್ಟ್, ತೊಂದರೆ ಇಲ್ಲ. ಸೊ ಚಿಲ್ಡ್ ಇಲ್ಲಾಂದ್ರೆ ಕೋಲ್ಡ್ ಅಲ್ಲಿ ನಾವು ಸರ್ವ್ ಮಾಡಿದಾಗ ಇದು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಅದರ್ವೈಸ್ ಹಾಲಲ್ಲಿ ತಗೊಂಡಾಗ ಇನ್ನೊಂದು ಪ್ರೋಟೀನ್ ಅಂಶನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಲಲ್ಲಿ ತಗೊಳಕ್ ಆಗ್ಲಿಲ್ಲ, ನೀರಲ್ಲಿ ಯಾರು ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಇನ್ನೊಂದು 10 ಗ್ರಾಮ್ ಪ್ರೋಟೀನ್ ನಾವು ಮ್ಯಾನೇಜ್ ಮಾಡ್ಬೇಕು ಅಂದಾಗ ಪ್ರಿಫರಬಲಿ ಅಟ್ಲೀಸ್ಟ್ ಮೊಸರು ಕೂಡ ಆಗ್ಲಿಲ್ಲ ಅಂದಾಗ, ಮಜ್ಜಿಗೆನೂ ಕೂಡ ಆಗ್ಲಿಲ್ಲ ಅಂದಾಗ ದೆನ್ ಮೊಟ್ಟೆ, ನಾನ್ ವೆಜಿಟೇರಿಯನ್ಸು ಮೊಟ್ಟೆ 1 ಇಲ್ಲ 2 ಮೊಟ್ಟೆ ಡೈಲಿ ಅದನ್ನ ಆಡ್ ಮಾಡ್ಕೊಂಡ್ರೆ ಒಳ್ಳೇದು. 2 ಮೊಟ್ಟೆ ತಗೊಂಡಾಗ ಅಟ್ಲೀಸ್ಟ್ ಒಂದು 12 to 15 ಗ್ರಾಮ್ ಪ್ರೋಟೀನ್ ಆಡ್ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳಿ 2 ಮೊಟ್ಟೆ ಆದ್ರೂ ಓಕೆ. ಸೊ ಆ ರೀತಿ ಆದ್ರೂ ಮ್ಯಾನೇಜ್ ಮಾಡಿ ನಿಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್, ಡೈಲಿ ರಿಕ್ವೈರ್ಮೆಂಟ್ ಏನಿದೆ ಅದು ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಅಟ್ಲೀಸ್ಟ್ ಇದನ್ನ ತಗೊಳ್ಳೋದು, ಆ ಕ್ಯಾಪ್ಸೂಲ್ನ ತಗೊಂಡು 30 ಮಿನಿಟ್ಸ್ ಆದ್ಮೇಲೆ ಈ ಒಂದು ಶೇಕ್ ಮಾರ್ನಿಂಗ್ ತಗೊಳ್ಳಿ. ಮಾರ್ನಿಂಗು ತಗೊಂಡಾದ್ಮೇಲೆ ನೀರು ಕಂಪಲ್ಸರಿಯಾಗಿ ಕುಡಿತಾ ಬನ್ನಿ. ಅಟ್ಲೀಸ್ಟ್ ಒಂದು 40-45 ಮಿನಿಟ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದು 200 ml ಆಫ್ ವಾಟರ್ ಕುಡಿತಾ ಬನ್ನಿ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೀರು ಜಾಸ್ತಿ ಬೇಕಾಗತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ಸ್ಯಾಚೆಸ್ ಇದೆ. ಸೊ ಇದರಲ್ಲಿ 60 ಸ್ಯಾಚೆಸ್ ಇದೆ. ಸೊ ಒಂದೊಂದ್ಸತಿ ಒಂದೊಂದು ಸ್ಯಾಚೆ ಯೂಸ್ ಮಾಡಿದ್ರೆ ಸಾಕು, ಇವನ್ ನೀವು ಕ್ಯಾರಿ ಕೂಡ ಮಾಡ್ಬೋದು. ಸೊ ಇದನ್ನ ಒಂದು ಸ್ಯಾಚೆ
ಇದನ್ನ 8:30 9 o'clock ಹಂಗೆ ಈ ಒಂದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ನ ತಗೊಂಡಿದ್ದಾಗ 9 o'clock ಹಂಗೆ ಮುಗಿಸಿದೀನಿ ಅಂತ ಅನ್ಕೊಳ್ಳಾಗಿದ್ರೆ 12 o'clock ಹಂಗೆ ಒಂದು ಸ್ಯಾಚೆ ಇದನ್ನ ಓಪನ್ ಮಾಡಿ 100 to 200 ml ಆಫ್ ಹಾಟ್ ವಾಟರ್, ಬಿಸಿ ನೀರಿನ ಜೊತೆ ಈ ಒಂದು ಸ್ಯಾಚನ ಯೂಸ್ ಮಾಡಿ. ಓಕೆ, ಸೊ ಅದನ್ನ ತಗೊಂಡು ಆಮೇಲೆ ಮತ್ತೆ ನೀರ್ ರಿಕ್ವೈರ್ಮೆಂಟ್ ಏನಿದೆ ಲಂಚ್ ಮಾಡ್ಕೊಳ್ಳಿ. ಸೊ 9 o'clock ಹಂಗೆ ಇದನ್ನ ತಗೊಂಡಿದ್ರೆ 12 o'clock ಇಲ್ಲ 1 o'clock ಹಂಗೆ ಯಾರಾದ್ರೂ ಫ್ರೂಟ್ಸ್ ವೆಜಿಟೇಬಲ್ಸ್ ಹಂಗರ್ ಆದ್ರೆ, ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆದ್ರೆ ಮಾತ್ರ ಅವಾಗ ನಿಮ್ಮ ಒಂದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ತಗೊಳ್ಳೋದಕ್ಕೆ ನೋಡಿ. ಸೊ ಇನ್ನೇನು ತಿನ್ನಕ್ ಹೋಗ್ಬೇಡಿ, ಲಂಚ್ ನ ನೀವು ಕರೆಕ್ಟ್ ಆಗಿ ಮಾಡಿ. ಲಂಚ್ ಕರೆಕ್ಟ್ ಆಗಿ ಮಾಡಿ ಅಂತ ಹೇಳಿದ್ರು ಕೂಡ ಸ್ವೀಟ್ಸ್ ನ ಅವಾಯ್ಡ್ ಮಾಡಿ. ಸ್ವೀಟ್ಸ್ ಅವಾಯ್ಡ್ ಮಾಡಿ. ವೈಟ್ ರೈಸ್ ಕೂಡ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಸಿರಿಧಾನ್ಯ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಗೋಧಿ ಆಗಿರ್ಬೋದು, ಸೊ ಚಪಾತಿ, ಸೊ ಅದರಲ್ಲಿ ಜಾಸ್ತಿ ಇದ್ರೆ ಒಳ್ಳೇದು. ಸೊ ಅದು ಹೆಲ್ಪ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ವೈಟ್ ರೈಸ್ ಜಾಸ್ತಿ ತಿಂದಾಗ ಅಗೇನ್ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವೈಟ್ ರೈಸ್ ನ ಕಡಿಮೆ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ ನಿಮ್ಮ ನಾರ್ಮಲ್ ಮೀಲ್ಸ್ ಎಕ್ಸ್ಕ್ಲೂಡಿಂಗ್ ಸ್ವೀಟ್ಸ್ ಅಂದ್ರೆ ಲಂಚ್ ಇಸ್ ಕಂಪ್ಲೀಟ್. ಅದಾದ್ಮೇಲೆ ಲಂಚ್ 2 o'clock ಹಂಗೆ ಮುಗಿಸ್ಕೊಂಡಿದ್ರೆ, ಇಲ್ಲ 2 o'clock 1 o'clock ಹಂಗೆ ಮುಗಿಸ್ಕೊಂಡಿದ್ರೆ ಮತ್ತೆ ಇನ್ನೊಂದು ಸ್ಯಾಚೆಸ್ ತಗೊಳ್ಳಿ. 4 to 5 o'clock ಹಂಗೆ ಮತ್ತೆ ಇನ್ನೊಂದು ಸ್ಯಾಚೆ ಪ್ರೀಮಿಕ್ಸ್ ಪೌಡರ್ ಏನಿದೆ, ಪ್ರೀಮಿಕ್ಸ್ ಪೌಡರ್ನ ಮತ್ತೆ 4 to 5 o'clock ಹಂಗೆ ಮತ್ತೆ ಇನ್ನೊಂದು 200 ml ಆಫ್ ಹಾಟ್ ವಾಟರ್ ಅಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ. ಸೊ ಫೈಬರ್ ಕ್ಯಾಪ್ಸೂಲ್ ಆಮೇಲೆ ಈ ಒಂದು ಪ್ರೀಮಿಕ್ಸ್ ಪೌಡರ್ ಏನಿದೆ, ಇದು ಎರಡು ಜೊತೆಗೆ ವರ್ಕ್ ಆಗುವಂಥದ್ದು. ಇದು ನಮ್ಮ ಒಂದು ಸೈಟೈಟಿ ಲೆವೆಲ್ ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ತುಂಬಿರುವಂತದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೊಟ್ಟೆ ಹಸು ಆಗೋದಿಲ್ಲ. ಸೊ ಹೊಟ್ಟೆ ಹಸು ಆಗದಿರ ಹಾಗೇನೆ ಕೂಡ ನಮ್ಮ ಎನರ್ಜಿ ಡ್ರಾಪ್ ಆಗದಿರೋ ತರ ನೋಡ್ಕೊಳ್ಳೋದಕ್ಕೆ ಇವೆರಡು ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ಪರ್ ಡೇ ತಗೊಂಡ್ರೆ ಸಾಕು. ಸೊ ಈವ್ನಿಂಗ್ 4 to 5 o'clock ಹಂಗೆ ನಮ್ಮ ಒಂದು ಮತ್ತೆ ಇನ್ನೊಂದು ಸ್ಯಾಚೆ ಕಂಪ್ಲೀಟ್ ಮಾಡಿದ್ಮೇಲೆ ಅಗೈನ್ 7 to 7:30 ಹಂಗೆ ಮತ್ತೆ ಇನ್ನೊಂದು ಇದರಲ್ಲೇ ಇರುವಂತ ಒಂದು ಏನ್ ಹೇಳ್ತೀರಾ ಸ್ಪೂನ್ ಇಲ್ಲ ಅಂತ ಹೇಳಿದ್ರೆ ಏನ್ ಮೆಜರ್ಮೆಂಟ್ ಇದೆ, ಸೊ ಅದರಲ್ಲಿ ಇನ್ನೊಂದು ಇದನ್ನ ತಗೊಳ್ಳಿ. ಸೊ ಅದ್ರ ಜೊತೆಗೆ ಅಗೇನ್ ಮಿಲ್ಕ್ ಆರ್ ಹಾಟ್ ವಾಟರ್ ಆರ್ ಕೋಲ್ಡ್ ವಾಟರ್, ಎನಿಥಿಂಗ್ ನಿಮಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ, ಇನ್ನೊಂದು ಸ್ಕೂಪ್ ನ ತಗೊಳ್ಳಿ. ಇನ್ನೊಂದು ಸ್ಕೂಪ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮತ್ತೆ 20 grams ಆಫ್ ಪ್ರೋಟೀನ್ ಕಂಪ್ಲೀಟ್ ಆಯ್ತಂತ ನೋಡ್ಕೊಳ್ಳಿ. ಹಾಲಲ್ಲಿ ತಗೊಂಡಿಲ್ಲ, ನೀರಲ್ಲೇ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮೊಸರು ಇಲ್ಲ ಅಂದ್ರೆ ಮಜ್ಜಿಗೆನ ಆಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಅದು ಕೂಡ ಆಗ್ಲಿಲ್ಲ ಅಂದಾಗ ಅಟ್ಲೀಸ್ಟ್ ಅಗೇನ್ ಮೊಟ್ಟೆ, ನಾನ್ ವೆಜಿಟೇರಿಯನ್ಗೆ ಮೊಟ್ಟೆ, ಕಾಳುಗಳು ಯಾರಾದ್ರೂ ಆಡ್ ಮಾಡ್ಕೊಳ್ಳೋ ಆಗಿದ್ರೆ ಒಂದು ಕಾಳು ಅಂತ ಹೇಳಿದಾಗ ಮೋರ್ ದೆನ್ ನಮ್ಮ ಒಂದು ನಾವ್ ಯಾವಾಗ್ಲೂ ಕೂಡ ಮೊಳಕೆ ಕಾಳನ್ನ ಜಾಸ್ತಿ ತಿನ್ಬೇಕು ಅಂತ ಏನಿಲ್ಲ, ಈವನ್ ಡ್ರೈ ಆಗಿರುವಂತ ಕಾಳನ್ನು ಕೂಡ ತಿಂದ್ರೆ ಬೆಟರ್. ಆದ್ರೆ ಜಾಸ್ತಿ ತಿನ್ನಕ್ ಹೋಗ್ಬಿಡಿ, ಅದರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಇಲ್ಲ ಅಂತ ಹೇಳಿದ್ರೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಸಿಗತ್ತೆ. ಸೊ ಫ್ರೂಟ್ಸ್ ವೆಜಿಟೇಬಲ್ಸ್ ಕಾಳುಗಳು ಡ್ರೈ ಕಾಳಾದ್ರೂ ಕೂಡ ತೊಂದರೆ ಇಲ್ಲ, ಈವನ್ ಡ್ರೈ ಫ್ರೂಟ್ಸ್ ಕೂಡ ಆದ್ರೆ ಈ ಒಂದು ನಿಮ್ಮ ಫುಡ್ ಹ್ಯಾಬಿಟ್ ನ ಜೊತೆಗೆ ಮೇಂಟೈನ್ ಮಾಡ್ಕೊಳ್ಳಾಗಿದ್ರೆ ಇದಿಷ್ಟು ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದೊಂದು ಕೂಡ 500 grams ಇರೋದ್ರಿಂದ ಡೈಲಿ 2 ಸ್ಕೂಪ್ ನ ತಗೊಂಡಾಗ ನಿಮಗೆ 3 ಡಬ್ಬ ಇಲ್ಲಾಂದ್ರೆ 3 ಬಾಕ್ಸ್ ಏನಿದೆ ಬೇಕಾಗತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 1 kilo 500 grams 3 ಕೂಡ ಆಗೋದ್ರಿಂದ 1 ಮಂತ್ಗೆ 2 times ತಗೊಳ್ಳುವಂತವ್ರಿಗೆ ಫುಲ್ಫಿಲ್ ಆಗುತ್ತೆ. ಓಕೆ, ಸೊ ಇದು ನಮ್ಮ ಒಂದು ಸ್ಮಾಲ್ ಡೀಟೇಲ್ ಆನ್ ನಮ್ಮ ಬಂಡಲ್ ಪ್ಯಾಕ್ ಫಾರ್ 30 days. ಓಕೆ, ಸೊ ಇದರಲ್ಲಿ ಇನ್ನೇನಾದ್ರೂ ಕನ್ಫ್ಯೂಷನ್ ಇದ್ರೆ ಇವಾಗ ಕೇಳ್ಬೋದು.